ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಆರೋಗ್ಯಕರವಾದಂತಹ ಕೊತ್ತಂಬರಿ ಕಷಾಯ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಒಂದು ಮಿಕ್ಸಿ ಜಾರಿಗೆ ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ, ಮತ್ತೊಂದು 2 ಚಮಚದಷ್ಟು ಜೀರಿಗೆ, ಮತ್ತೊಂದು ಅರ್ಧ ಚಮಚದಷ್ಟು ಇದು ಮೆಂತೆಕಾಳು, ಮತ್ತೊಂದು ಇದು ಒಂದು 2 ಏಲಕ್ಕಿ, ಮತ್ತೊಂದು 2 ಲವಂಗ, ಮತ್ತೊಂದು ಸ್ವಲ್ಪ ಪೆಪ್ಪರ್ ಕಾರ್ನ್, ಒಂದು ಅರ್ಧ ಚಮಚದಷ್ಟು ಪೆಪ್ಪರ್, ಮತ್ತೊಂದು ಸಣ್ಣ ಪೀಸ್ ಇದು ಸಿನಮನ್ ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಒಂದು ಅರ್ಧ ಲೀಟ್ರ್ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಒಂದು 2 ಚಮಚದಷ್ಟು ಇದು ಕಷಾಯದ ಹುಡಿಯನ್ನು ಹಾಕಬೇಕು. ನಾವು ಮಾಡಿದ ಕಷಾಯದ ಹುಡಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಫ್ಲೇವರ್ ಎಲ್ಲ ಚೆನ್ನಾಗಿ ಈ ಹಾಲಲ್ಲಿ ಬಿಡಬೇಕು. ನೋಡಿ, 2 ಚಮಚ ಹಾಕಿದ್ದೇನೆ ಪುಡಿಯನ್ನು. ಇದು ಈ ಥರ ಪುಡಿ ಮಾಡಿ ನಿಮಗೆ ಸ್ಟೋರ್ ಮಾಡಿ ಇಡ್ಬೋದು. ಎಷ್ಟು ಸಮಯ ಕೂಡ ಇಡ್ಬೋದು, ಸ್ಟೋರ್ ಮಾಡಿ ಇಡ್ಬೋದು. ಬೇಕಾದಾಗ ಈ ಥರ ಕಷಾಯ ಮಾಡಿ ಕುಡಿಬೋದು. ಆರೋಗ್ಯಕ್ಕೆ ತುಂಬ ತಂಪು. ಇದು ಚಾಯ ಕುಡಿಯೋದ, ಈ ಚಾಯದ ಬದಲಿಗೆ, ಟೀದ ಬದಲಿಗೆ ಈ ಥರ ಕಷಾಯ ಮಾಡಿ ಕುಡಿಬೋದು. ಕೆಲವರು ಟೀ ಕಾಫಿ ಕುಡಿಯೋದಿಲ್ಲ ಕುಡಿಯದವರಿಗೆ ಈ ಥರ ಕಷಾಯ ಮಾಡಿ ಕುಡಿಬೋದು. ತುಂಬ ಒಳ್ಳೆಯದಾಗ್ತದೆ ಇದು. ಇದಕ್ಕೆ ಒಂದು 2 ಚಮಚದಷ್ಟು ಇದು ಜಾಗರಿ ಸಿರಪ್ ಅಂದರೆ ಬೆಲ್ಲದ ನೀರನ್ನು ಹಾಕ್ಬೋದು. ನಾನು 1 ಸ್ಪೂನ್ ಹಾಕ್ತಿದ್ದೇನೆ, ಅಂದರೆ ನಮಗೆ ಸ್ವಲ್ಪ ಸಿಹಿ ಕಮ್ಮಿ, ಹಾಗಾಗಿ 1 ಸ್ಪೂನ್ ಹಾಕ್ತಿದ್ದೇನೆ. ನೀವು ಹಾಕೋದಾದರೆ ಒಂದು 2 ಸ್ಪೂನ್ ಹಾಕ್ಬೋದು. ಇದು ಚೆನ್ನಾಗಿ ಕುದಿಬೇಕು. ಇದರ ಫ್ಲೇವರ್ ಎಲ್ಲ ಹಾಲಿಗೆ ಚೆನ್ನಾಗಿ ಬಿಡಬೇಕು. ಇದು ಕುಡಿಲಿಕ್ಕೂ ಒಳ್ಳೆ ರುಚಿ ಆಗ್ತದೆ. ಕೊತ್ತಂಬರಿ ಬೀಜದ ಕಷಾಯ, ಕೊತ್ತಂಬರಿ ಕಷಾಯ, ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಚೆನ್ನಾಗಿ ಈ ಥರ ಕುದಿಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಕುದಿಸಬೇಕು ಚೆನ್ನಾಗಿ, ಫ್ಲೇವರ್ ಎಲ್ಲ ಬಿಡುವ ತನಕ. ನೋಡಿ, ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಸೋಸ್ತಾ ಇದ್ದೇನೆ ಇದನ್ನು. ಬೆಳಗಿನ ಜಾವದಲ್ಲಿ ಈ ಕಷಾಯವನ್ನು ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ಬಾಡಿ ಹೀಟ್ ಆದವರಿಗೆಲ್ಲ ಈ ಥರ ಕಷಾಯ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.